ಪ್ರೊಸೀಜರ್ ಸ್ಫೂರ್ತಿ. ವಿಷಯ ಏನಪ್ಪಾ ಅಂದ್ರೆ, ಸೊ ನನ್ನ ಹಿಂದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಒಂದು 6 ಎಕರೆ ಒಂದು ಒಳ್ಳೆ ಒಂದು ಮರಗಳ ಒಂದು ಸಂಖ್ಯೆ ಇದೆ. ಸೊ ಅದನ್ನ ಇವಾಗ ಎಲ್ಲ ನಾಶ ಮಾಡ್ಬಿಟ್ಟು ಒಂದು DC ಕಚೇರಿನ ಚಿತ್ರದುರ್ಗದಲ್ಲಿ ನಿರ್ಮಾಣ ಮಾಡ್ಬೇಕು ಅಂತ ಕೈಗೊಳ್ತಾ ಇದ್ದಾರೆ. ಸೊ ಇಷ್ಟು ಲಾಸ್ ಆದ್ರೆ ಪ್ರಕೃತಿಗೆ ಎಷ್ಟು ವಿನಾಶ ಆಗುತ್ತೆ, ಆಮೇಲೆ ಎಷ್ಟೋ ಜೀವಿಗಳ ಹ್ಯಾಬಿಟ್ಯಾಟ್ ಇಲ್ಲಿದೆ ಅದಷ್ಟು ಲಾಸ್ ಆಗುತ್ತೆ. ಸೊ ನಮ್ಮ ರೈತರು ಒಬ್ರು ಇದಾರೆ ಈ ಮರಗಳ ಒಂದು ನಾಶಕ್ಕೆ. ಸೊ ಏನ್ ಹೇಳ್ತೀರಾ ಸರ್? ನಮಸ್ಕಾರ, ನಾನು ಕಸನಹಳ್ಳಿ ರಮೇಶ್, ಅಧ್ಯಕ್ಷರು ರೆಂಟ್ ಟ್ರಸ್ಟ್ ಹಾಗೂ ನೀರಾವರಿ ಹೋರಾಟಗಾರರು. ಇಲ್ಲಿ ಏನು ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ನಿರ್ಮಾಣ ಮಾಡ್ಬೇಕಂತೇಳಿ 6 ಎಕರೆ 30 ಗುಂಟೆ ಪ್ರದೇಶವನ್ನ, ತೋಟಗಾರಿಕೆ ಪ್ರದೇಶ, ಇದನ್ನು ಚಿತ್ರದುರ್ಗದ ಶ್ವಾಸಕೋಶ ಅಂತ ಏನ್ ಹೇಳ್ತೀವಿ. ಬೆಳಿಗ್ಗೆ ಎದ್ದು ವಾಯುವಿಹಾರಿಗಳು ಬರ್ತಾರೆ, ನಗುವಿನ ಕ್ಲಬ್ನವ್ರು ಬರ್ತಾರೆ, ಮತ್ತೆ ಹಾಗಾಗಿ ಪಾದಯಾತ್ರಿಗಳು ಬರ್ತಾರೆ. ಇಲ್ಲೆಲ್ಲ ಬಂದ್ಬಿಟ್ಟು ಒಳ್ಳೆಯ ಗಾಳಿಯನ್ನು ತಗೊಂಡು ಉತ್ತಮವಾದ ಆಲೋಚನೆಗಳನ್ನು ಮಾಡಿ ಬೆಳಿಗ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡದೆ ಈ ದಿನಚರಿ ಪ್ರಾರಂಭ ಆಗದೆ ಇಲ್ಲಿಂದ. ಅಂತ ಸಂದರ್ಭದಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಗಿಡಗಳು ಈ ಪ್ರದೇಶದಲ್ಲಿ ಬೆಳೆದು ನಿಂತಿದ್ದಾವೆ. ಮತ್ತೆ ಹೃದಯ ಭಾಗದಲ್ಲಿದೆ. ಇಡೀ ಚಿತ್ರದುರ್ಗ ನಗರಕ್ಕೇನೆ ಒಳ್ಳೆಯ ಗಾಳಿ, ಶ್ವಾಸಕೋಶ ಇದೆಲ್ಲವನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ಕೇಂದ್ರ ಇದು, ನಗರ ಕೇಂದ್ರ. ಆದ್ರೆ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ನಿರ್ಮಾಣ ಮಾಡ್ಬೇಕಂತಕ್ಕಂಥ ಒಂದು ಸಣ್ಣ ಆಲೋಚನೆಯಿಂದ ಈಗಾಗಲೇ ಇರುವಂತ ಕಟ್ಟಡ ಸುವ್ಯವಸ್ಥಿತವಾಗಿದೆ. ಮತ್ತೆ ಬೇರೆ ಬೇರೆ ಕಡೆ ಕಟ್ಟಡಗಳು ಸಹ ಖಾಲಿ ಜಾಗಗಳು ಬಹಳಷ್ಟಿದಾವೆ. ಆದ್ರೆ ಮರಗಿಡಗಳನ್ನು ಕಡಿದು ಅಭಿವೃದ್ಧಿ ಮಾಡ್ತೀನಿ, ಕಟ್ಟಡ ಕಟ್ತೀನಿ ಅಂತಕ್ಕಂಥದ್ದು ತೀರಾ ಅವೈಜ್ಞಾನಿಕ ಮತ್ತು ಪರಿಸರ ವಿರೋಧಿ ಕ್ರಮ. ಯಾಕಂದ್ರೆ ಇವತ್ತು ಜನ ಕೋವಿಡ್ ಅಲ್ಲಿ ನೋಡಿದ್ರ ಉಸಿರಾಟದ ಸಮಸ್ಯೆಯಿಂದ ಲಕ್ಷಾಂತರ ಜನ ಸತ್ತೋಗಿದ್ರ ಪ್ರಪಂಚದಾದ್ಯಂತ. ಮತ್ತೆ ನಾವು ಇಂದಿನ ಕಾಲಕ್ಕೆ ಹೋದ್ರೆ ಮತ್ತೆ ಕೋವಿಡ್ ನಂತರದ ದಿನಗಳಲ್ಲೂ ಸಹ ಮರಗಳನ್ನು ಉಳಿಸುವ ಬಗ್ಗೆ ನಾವು ಆಲೋಚನೆ ಮಾಡಲಿಲ್ಲ ಅಂದ್ರೆ ನಮ್ಮನ್ನು ಯಾವ ಭಗವಂತ ಬಂದರೂ ಕಾಪಾಡೋದಕ್ಕಾಗೋದಿಲ್ಲ. ಮರಗಿಡಗಳು ಪ್ರಕೃತಿಯ ಅವಿಭಾಜ್ಯ ಅಂಗ. ಅಭಿವೃದ್ಧಿ ಅಂತಕ್ಕಂಥದ್ದು ಕೇವಲ ಕಟ್ಟಡಗಳು, ಕಂಪ್ಯೂಟರು, ರಸ್ತೆಗಳು, ರೈಲುಗಳು ಅಲ್ಲ. ಪ್ರಕೃತಿಯೇ ಮೊದಲ ಆದ್ಯತೆ. ಪ್ರಕೃತಿ ಉಳಿದ್ರೆ ಮಾತ್ರ ನಾವೆಲ್ಲ ಉಳಿತೀವಿ, ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಉಳಿಯಲ್ಲ. ಮೊದಲೇ ಚಿತ್ರದುರ್ಗ ಜಿಲ್ಲೆ ಇವತ್ತು 15-16% ಮಾತ್ರ ಅರಣ್ಯ ಇದೆ. ಒಟ್ಟಾರೆ ರಾಜ್ಯದಲ್ಲಿ 33% ಅರಣ್ಯ ಇರುವ ಸಂದರ್ಭದಲ್ಲಿ ಕೇವಲ 15-16% ಅರಣ್ಯ ಮಾತ್ರ ಇದೆ. ಕೋಟಿ ಕೋಟಿ ಗಿಡಗಳನ್ನ ನೆಡುವಂತ ಸಂದರ್ಭದಲ್ಲಿ ಸಾವಿರಾರು ಗಿಡಗಳನ್ನ ಕಡಿಯುವ ಮುಖಾಂತರ ಮರಗಳ ಮಾರಣ ಹೋಮವನ್ನ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ದಯವಿಟ್ಟು ಇವರೇನಾದ್ರೂ ಕಟ್ಟಡ ನಿರ್ಮಾಣ ಮಾಡ್ಬೇಕಾದ್ರೆ ಸಾರ್ವಜನಿಕರ, ಮಕ್ಕಳ, ಪರಿಸರಾಸಕ್ತರ ಅಭಿಪ್ರಾಯಗಳನ್ನು ಕೇಳ್ಕೊಂಡು ಮಾಡ್ಬೇಕು ಅಂತಂದೇಳಿ ನಾವು ಈ ಮುಖಾಂತರ, ಆಮೇಲೆ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮರಗಳನ್ನು ಕಡಿಯೋದಕ್ಕೆ ಯಾವ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸರ್, ಅವಲೇ ಚರ್ಚೆ ಮಾಡ್ಬೇಕಾದ್ರೆ ನೀವೇ ಹೇಳಿದ್ದು ಇದ್ರ ಕಾಂಪನ್ಸೇಷನ್ ಗೆ 20 ಎಕರೆ ಜಾಗ ಎಲ್ಲೋ ಕೊಡ್ತಾರಂತೆ. ಸೊ ನನ್ ಕ್ವಶನ್ ಏನಪ್ಪಾ ಅಂದ್ರೆ, ಆಸ್ ಅ ಅನಿಮಲ್ ಲವರ್, ಸೊ ನೀವು ಜೀವಿಗಳನ್ನ ಹೆಂಗೆ ಸ್ಥಳಾಂತರ ಮಾಡ್ತೀರಾ? ಅಲ್ಲ, ಈಗ ಅದೇ ಕಟ್ಟಡಗಳನ್ನ ಆಮೇಲೆ ಕಾರು ಬಸ್ಗಳನ್ನ ಸ್ಥಳಾಂತರ ಮಾಡೋದ್ ನೋಡಿದಿರಿ. ಯಾವ ಚೇಳು ನವಿಲುಗಳನ್ನೆಲ್ಲ ಹೆಂಗ್ ಸ್ಥಳಾಂತರ ಮಾಡ್ತಾರೆ ಈಗ. ಅದಕ್ಕೆ ಅಧಿಕಾರಿಗಳು ಆಸೆ ಹುಟ್ಟಿಸ್ಯಾರ ಇವರಿಗೆ. ನಿಮ್ಗೆ 20 ಎಕರೆ ಕೊಡ್ತೀನಿ, ಹೋಗು ಹೊರಗೆ, 30 ಎಕರೆ ಕೊಡ್ತೀನಿ. ಹಂಗ್ ಮಾಡಿದ್ರೆ ಇದು ಪರಿಸರ ಹೆಂಗ್ ಉಳಿಯುತ್ತೆ? ನೀವು ಕೊಡ್ರಿ 30 ಎಕರೆ, ನಾವು ಡೆವಲಪ್ ಮಾಡ್ರಿ, ಇದು ಉಳಿಸ್ಕೊಳ್ಳೇಬೇಕು ನೀವು ಇದನ್ನ. ಯಾಕಂದ್ರೆ ಇಲ್ಲಿ ಎಲ್ಲ ಹಾವು, ಚೇಳು, ನವಿಲು, ಆಮೇಲೆ ಅಳಿಲು ಎಲ್ಲ ಇದಾವೆ ಇಲ್ಲಿ. ಆಮೇಲೆ ಹಣ್ಣಿನ ಗಿಡಗಳೆಲ್ಲ ಇದಾವೆ, ಎಲ್ಲ ಪ್ರಾಣಿಗಳು ಇಲ್ಲಿ ಬರ್ತವೆ. ಇಲ್ಲಿ ಟೆಂಪರೇಚರ್ ಡೌನ್ ಇದೆ ಅಂತ, ಇದು 40 ವರ್ಷದಿಂದ ಟೆಂಪರೇಚರ್ ಡೌನ್ ಇದೆ ಅಂತೆ. ಭೂಮಿ ಮಣ್ಣಿನ ಸ್ಟ್ರಕ್ಚರೇ ಬೇರೆ ಇದೆ ಅಂತಿದೆ. ಇದೆಲ್ಲ ನೀವು ನಾಶ ಮಾಡಬಾರ್ದು ಅಂತ ಅವ್ರು ಕೇಳ್ತಾ ಇರೋದು, ತೋಟಗಾರಿಕೆ ಇಲಾಖೆಯೇ ಕೇಳ್ತಿದ್ದಾರೆ. ಸೊ ಯಾವ ತಜ್ಞರು ಮಾತು ಕೇಳ್ತಾ ಇಲ್ಲ ಅವ್ರ ಅಧಿಕಾರಿಗಳು. ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದಾರೆ, ಜುವಾಲಜಿ ಇದಾರೆ, ಬಾಟ್ನಿ ಇದಾರೆ, ಅವ್ರು ಹೇಳ್ತಾ ಇದಾರೆ ಜೀವಿಗಳನ್ನ ತಗೊಂಡು ಹೋಗಕ್ಕಾಗಲ್ಲ ನೀವು ಅಂತ. ಈಗ ಡೈನೋಸಾರ್ ತಗೊಂಡೋಗಿ ಇಡಕ್ ಬರುತ್ತೆ ಇಲ್ಲ ಝೂನಲ್ಲಿ, ಹಂಗ ಆಗಲ್ಲ ಅಂತ ನಾವ್ ಹೇಳ್ತಾ ಇರೋದು. ಅದ್ರ ಬಗ್ಗೆ ನೀವೆಲ್ಲ ಹೇಳಿದ್ರೆ ಸ್ವಲ್ಪ ತಿಳುವಳಿಕೆ ಬರ್ಬೋದು ಜನರಲ್ಲೂ ಅಂತ ನಮ್ಮ ವಿಚಾರ. ಧನ್ಯವಾದಗಳು. ಜಾಗದಲ್ಲಿ ಏನು ಒಂದು ಜಿಲ್ಲಾಧಿಕಾರಿಗಳ ಕಟ್ಟಡವನ್ನ ಕಟ್ಟುವಂತಹ ಒಂದು ಯೋಜನೆ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿದೆ. ಮುಖ್ಯವಾಗಿ ನಾವ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನನ್ನ ಚಿತ್ರದುರ್ಗ ನನ್ನ ನೇಟಿವ್ ಪ್ಲೇಸ್ ಆಗಿರೋದ್ರಿಂದ ಮೊದಲು ಸರ್ಕಾರ ಆ ಯೋಜನೆಯನ್ನ ಕೈ ಬಿಡಬೇಕು. ಆ ಯೋಜನೆಯನ್ನ ಕೈ ಬಿಟ್ಟು ಬೇರೆ ಜಾಗದಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಕಟ್ಟಡವನ್ನ ಕಟ್ಟಬೇಕು. ಯಾಕೆ ಅಂತಂದ್ರೆ, ಪ್ರಪ್ರಥಮವಾಗಿ ಇಲ್ಲಿ ಈ ಒಂದು ತೋಟಗಾರಿಕೆ ಇಲಾಖೆಯನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಅವರು ಮೊದಲು ಕ್ರಮ ವಹಿಸಬೇಕು. ಯಾಕಂದ್ರೆ ಇದು ಹೃದಯ ಭಾಗದಲ್ಲಿ ಇರೋದ್ರಿಂದ ಇಲ್ಲಿ ಕಟ್ಟಡ ಕಟ್ಟೋದ್ರಿಂದ ಏನಾಗುತ್ತೆ, ಈ ಕಟ್ಟಡದ ಸುತ್ತಮುತ್ತಲೂ ಕೂಡ ಇನ್ನು ಅನೇಕ ಕಟ್ಟಡಗಳು ಉಟ್ಕೊಳ್ತವೆ. ಆ ತರ ಆದಾಗ ಏನಾಗುತ್ತೆ, ಒಂದು ನಗರ ಅನ್ನೋದು ಒಂದು ಕಂಜೆಸ್ಟೆಡ್ ಆಗ್ತಾ ಹೋಗುತ್ತೆ. ನಗರ ಕಂಜೆಸ್ಟೆಡ್ ಆದಂಗೆಲ್ಲ ನಗರದಲ್ಲಿ ತಾಪಮಾನ ಏರಿಕೆ ಆಗುತ್ತೆ. ಸೊ ಇಲ್ಲಿ ಯಾಕೆ ಈ ಮರಗಳನ್ನ ನಾವು ಉಳಿಸ್ಕೋಬೇಕಂತಂದ್ರೆ, ಇಲ್ಲಿ ಜೇನು, ಆಮೇಲೆ ಏನು ಪಕ್ಷಿಗಳು, ಆ ಪಕ್ಷಿಗಳು ಮೊಟ್ಟೆಗಳನ್ನ ಇಡತ್ತಂತ ಸೂಕ್ಷ್ಮ ಜೀವಿಗಳು, ಆಮೇಲೆ ಸಾಕಷ್ಟು ವಿಧದ ಪಕ್ಷಿಗಳು ಬರ್ತಾ ಇರುತ್ತೆ. ಇಲ್ಲಿ ಹಣ್ಣಿನ ಗಿಡಗಳು ಇರೋದ್ರಿಂದ ಬರುತ್ತೆ. ಸೊ ಈ ಮರಗಳನ್ನ ಕಡಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಆ ಒಂದು ಜೀವಿಗಳನ್ನ ಸರ್ವನಾಶ ಮಾಡಿ, ನಮಗೆ ಗೊತ್ತಿರೋಂಗೆ ಈ ಜಗತ್ತಲ್ಲಿ ಜೇನುಗಳು ನಾಶ ಆಯ್ತು ಅಂದ್ರೆ ಇಡೀ ಜಗತ್ತೇ ನಾಶ ಆಗುತ್ತೆ. ನಾವು ತಿಳ್ಕೊಂಡಿರೋ ಪ್ರಕಾರ ಈ ಜೇನು ನೊಣಗಳು ನಾಶ ಆದ್ರೆ ಈ ಜಗತ್ತೇ ಸರ್ವನಾಶ ಆಗುತ್ತೆ. ಹಾಗಾಗಿ ನಾವೇನ್ ಒತ್ತಾಯ ಮಾಡ್ತಿದ್ವಿ ಅಂತಂದ್ರೆ,
ನಗರಗಳಲ್ಲಿ ಈ ರೀತಿಯ ಒಂದು ತೋಟಗಾರಿಕೆ ಕಾಡುಗಳು ಇರಬೇಕು. ಯಾಕೆ ಇರಬೇಕಂದ್ರೆ ನಗರನು ಕೂಡ ಸಮೃದ್ಧವಾಗಿರುತ್ತೆ, ಮತ್ತೆ ಇಲ್ಲಿ ಉತ್ತಮವಾದಂತ ಒಂದು ಗಾಳಿ ಕೂಡ ಸಿಗುತ್ತೆ. ಈ ಎಲ್ಲರೂ ನೋಡ್ತಾ ಇದ್ದೀರಾ, ಇಲ್ಲಿ ಫಲ ತುಂಬಿದ ಮರ ಇದಾವೆ. ಫಲ ಬಿಡಬೇಕು ಅಂತಂದ್ರೆ ಎಷ್ಟು ವರ್ಷಗಳು ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದನ್ನ ಕಡಿದು ಬಿಟ್ಟು ಫಲ ಕೊಡೋ ಮರನ ಕಡ್ದು, ಆಗ್ಲೇ ಸ್ವಾಮಿ ಸರ್ ಅವರು ಹೇಳಿದ್ರು, ಹಿಂದಿನ ಕಾಲದಲ್ಲಿ ತಾಯಿಯನ್ನ ಬೇಕೋ ಮಗು ಬೇಕೋ ಹೆರಿಗೆ ಟೈಮಲ್ಲಿ ಕೇಳಿದಾಗ, ಡಾಕ್ಟರ್ಗಳು ಕೇಳಿದಾಗ, ತಾಯಿ ಉಳಿಲಿ, ತಾಯಿ ಇದ್ರೆ ಆಮೇಲೆ ಬೇರೆ ಮಕ್ಕಳುಗಳು ಮತ್ತೆ ಮಾಡಬಹುದು ಅನ್ನೋ ಅರ್ಥದಲ್ಲಿ ಹಿಂದೆ ಹೇಳ್ತಿದ್ರಂತೆ. ಈಗಿನ ಕಾಲದಲ್ಲಿ ಏನಾಗೋಗ್ಬಿಟ್ಟಿದೆ, ತಾಯಿ ಸತ್ತೋಗ್ಲಿ, ಮಗು ಅದರಷ್ಟು ಕದೆ ಹುಟ್ಟು ಬಿಡುತ್ತೆ. ಹೆಂಗ್ ಹುಟ್ಟುತ್ತೆ? ಇಲ್ಲಿ ಫಲವತ್ತಾದಂತ ಮಣ್ಣಿದೆ, ಆದ್ರೆ ಈ ಮಣ್ಣನ್ನು ಬಿಟ್ಟು ಯಾವ್ದೋ ಬರಡು ಭೂಮಿ 20 ಎಕರೆ ಕೊಡ್ತಾರಂತೆ. 20 ಎಕರೆಯಲ್ಲಿ ಮತ್ತೆ ಮರ ನೆಟ್ಟು ಗಿಡ ನೆಟ್ಟು ಅದು ಇನ್ನು 20-25 ವರ್ಷ ಆಗಿ ಫಲ ಕೊಡೋದು ಅದು ಡೌಟೇ. ಯಾಕಂತಂದ್ರೆ ಚಿತ್ರದುರ್ಗ ಬರನಾಡು. ಸೊ ಇಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಒದ್ದಾಡ್ತಿರೋಂತ ಸಮಯದಲ್ಲಿ ಮತ್ತೆ ಮಳೆ ಬರ್ಬೇಕು, ಆ ಗಿಡಗಳು ಬೆಳಿಬೇಕು, ಇಲ್ಲ ಬೋರಲ್ಲಿ ನೀರು ಬರ್ಬೇಕು, ಎಷ್ಟೆಲ್ಲ ಸಮಸ್ಯೆ ಇದಾವೆ. ಇರೋವನ್ನ ಉಳಿಸ್ಕೊಳ್ಳೋದ್ ಬಿಟ್ಟು. ಆಮೇಲೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಹಿಂದೆ ಕರೋನಾ ಬಂದು ನಮಗ್ ಬುದ್ಧಿ ಕಲ್ಸಿದೆ. ನಮಗೆ ಪ್ರಾಣವಾಯು ಅಥವಾ ಆಕ್ಸಿಜನ್ ಕೊರತೆಯಿಂದ ಏನೇನಾಗುತ್ತೆ ಅನ್ನೋದು ಬುದ್ಧಿ ಕಲ್ಸಿದೆ. ಆದ್ರೂ ಕೂಡ ಈ ಜನಗಳಿಗೆ ಬುದ್ಧಿ ಬರ್ತಾ ಇಲ್ಲ. ಒಂದು ಕಲ್ಲಿನ ಕಟ್ಟಡ ಅಥವಾ ಸಿಮೆಂಟ್ ಕಟ್ಟಡ ಒಳಗೆ ನಾವು ಪ್ರಾಣವಾಯು ಇಲ್ದೆ ಹೆಂಗ ಬದುಕಕ್ಕಾಗತ್ತೆ? ಸುತ್ತಮುತ್ತದಲ್ಲೇ ಬೇಕಾದಷ್ಟು ಖಾಲಿ ಜಾಗಗಳಿದಾವೆ. ಇಲ್ಲ ಅಂತಂದ್ರೆ ಸ್ವಲ್ಪ ದೂರ ಹೋಗೋಣ. ಈಗ ಬೆಳಗಾವಿ ಅಧಿವೇಶನ ನಡೆಸ್ತಾರೆ, ಆ ಸುವರ್ಣಸೌಧ ಆಗಿರೋ ಜಾಗ ಊರಿಂದ ಸುಮಾರು ದೂರದಲ್ಲಿದೆ. ಅಲ್ಲಿ ಹೋಗಲ್ವಾ ಜನ? ನೀವೆಲ್ಲೇ DC ಆಫೀಸ್ ಮಾಡಿದ್ರು ಕೂಡ ಜನ ಹೋಗೇ ಹೋಗ್ತಾರೆ. ಏನ್ ನಡ್ಕೊಂಡ್ ಬರೋ ಜಾಗದಲ್ಲೇ DC ಆಫೀಸ್ ಇರ್ಬೇಕು, ಅಥವಾ ನನ್ನ ಮನೆ ಬಾಗ್ಲಲ್ಲೇ ಇರ್ಬೇಕು, ಅಥವಾ ನನ್ನ ಹಾಸಿಗೆ ಪಕ್ಕದಲ್ಲೇ ಇರ್ಬೇಕು ಅಂತ ಯಾವ ರೈತರು ಬಯಸಲ್ಲ. ಯಾಕೆಂದ್ರೆ ಬಿಟ್ಟು ನಾನು ಆಡಳಿತ ವರ್ಗದವರಲ್ಲಿ ಬೇಡ್ಕೊಳ್ಳೋದೇನಂತಂದ್ರೆ, ದಯಮಾಡಿ ಈ ಅವೈಜ್ಞಾನಿಕವಾದ ವಿಚಾರಗಳನ್ನ ಬಿಡಿ. ನಿಸ್ವಾರ್ಥವಾಗಿ ನಮಗೆ ಸೇವೆ ಮಾಡ್ತಾ ಇದ್ದಾವೆ. ಅವು ಯಾವುದು ಏನು ಬಯಸಲ್ಲ ರೀ. ದಯಮಾಡಿ ಈ ಮರ ಗಿಡಗಳನ್ನ ಉಳಿಸಿ, ಹಾಗೇನೇನೆ ನಮ್ಮ ಜೀವ ಸಂಕುಲಗಳನ್ನ ಉಳಿಸಿ ನಾವು ಉಳಿಯೋಣ, ಬೇರೆಯವ್ರನ್ನ ಉಳಿಸೋಣ. ಮುಂದಿನ ಪೀಳಿಗೆಗೆ ಇಂಪಾರ್ಟೆಂಟ್ ಇದೆ. ನಾವೇನೋ ಈಗ ಸದ್ಯದಲ್ಲಿ ಇದೇ ತರ ಮರ ಗಿಡ ಹೋಯ್ತು ಅಂತಂದ್ರೆ, ನಾನು ಹೇಳೋದೇನು ಅಂತಂದ್ರೆ, ಆರ್ಟಿಫಿಷಿಯಲ್ ಆಗಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ಬೇಕು, ಸಿಲಿಂಡರ್ ಕಟ್ಕೊಂಡು ಎಲ್ಲರೂ ಓಡಾಡ್ಬೇಕಾಗತ್ತೆ. ದಯಮಾಡಿ ಈ ಮರ ಗಿಡಗಳನ್ನ ಉಳಿಸಿ, ಹಾಗೇನೇ ಎಲ್ಲಾ ಜೀವ ಸಂಕುಲ ಉಳಿಸಿ ಅಂತ ಬೇಡ್ಕೊಳ್ತೀನಿ ಎಲ್ಲರಲ್ಲಿ. ಇದರಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಮರ ಗಿಡಗಳನ್ನ ನಾವು ನೋಡ್ಬೋದು. ಇದು ವನ ಸಂಪತ್ತನ್ನೇ ನಾವು ನೋಡ್ಬೋದು. ಚಿತ್ರದುರ್ಗದ ಹೃದಯ ಭಾಗ ಆದಂತಹ ಇದು ಏನು JCRಗೆ ಎಕ್ಟೇಷನ್ ಅಂತ ಹೇಳ್ತೀವಿ, ಅದಕ್ಕೆ ಹೊಂದ್ಕೊಂಡಂತಹ ಈ ಏರಿಯಾ. ನೀವು ಇಲ್ಲಿ ಅನೇಕ ಔಷಧಿ ಗಿಡಗಳಿದಾವೆ, ಆಮೇಲೆ ಹಣ್ಣಿನ ಗಿಡಗಳಿದಾವೆ, ಆಮೇಲೆ ಅನೇಕ ಮರಗಳನ್ನ ನಾವು ನೋಡ್ಬೋದು. ಯಾಕೆ ಇದನ್ನ ಇವತ್ತು ಕಡ್ದ್ಬಿಟ್ಟು ಇದನ್ನ ಜಿಲ್ಲಾಡಳಿತ ಕಚೇರಿ ಮಾಡ್ತೀನಿ ಅಂತ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಜನರಿಗೆ ಅನುಕೂಲ ಆಗತ್ತೆ, ಹೃದಯ ಭಾಗದಲ್ಲಿರೋಂಥ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ವರ್ಷಕ್ಕೆ 4,000 to 5,000 ವೆಹಿಕಲ್ಸ್ಗಳು ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ವಾತಾವರಣ, ತಂಪಾದ ವಾತಾವರಣ, ಇವತ್ತು ಬಿಸಿಲಿನ ಹವೆ ಹೆಚ್ಚಾಗಿ ಅನೇಕ ವಾಹನಗಳಿಂದ ಇವತ್ತು ತಾಪಮಾನ ಏರ್ತಾ ಇದೆ. ಈ ಸಂದರ್ಭದಲ್ಲಿ ಇಷ್ಟು ಗಿಡಗಳನ್ನ ನಾವು ಕಡ್ದು ಬಿಟ್ರೆ ಮತ್ತೆ ತಾಪಮಾನ ಹೆಚ್ಚಾಗತ್ತೆ. ಇಲ್ಲಿ ವಾಕಿಂಗ್ ಟ್ರ್ಯಾಕು ಸಮೇತ ಇದೆ. ಇಲ್ಲಿ ಅನೇಕ ವಯಸ್ಸಾದಂಥವ್ರು, ಮಹಿಳೆಯರು, ವೃದ್ಧರು ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ವಾಕ್ ಬರ್ತಾರೆ. ಆಮೇಲೆ ಇಲ್ಲಿ ಮಂಗಣ್ಣಗಳಿರ್ಬೋದು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಎಲ್ಲವೂ ಒಂದಕ್ಕೊಂದು ಲಿಂಕ್ ಇರೋವಂಥದ್ದು. ಇಲ್ಲಿ ಜೇನು ಸಮೇತ ನಾವು ನೋಡ್ಬೋದು, ಪಕ್ಷಿಗಳು ನೋಡ್ಬೋದು, ಅನೇಕ ಮಂಗಗಳನ್ನ ನೋಡ್ಬೋದು. ಇಲ್ಲಿರೋಂಥ ಆಹಾರಗಳನ್ನ ತಿಂದು, ಹಣ್ಣು ಹಂಪಲುಗಳು ತಿಂದು ಜೀವನವನ್ನ ಮಾಡ್ತಾ ಇದ್ದಾರೆ. ಅನೇಕ ಹಾವುಗಳನ್ನ ನೋಡ್ಬೋದು. ಇಲ್ಲಿ ಎಲ್ಲ ಒಂದಕ್ಕೊಂದು ಸಂಬಂಧ ಇರುವಂತಹ ವಾತಾವರಣ ಇದು. ದಯಮಾಡಿ ಈ ಜಾಗವನ್ನ ನಾವು ಉಳಿಸ್ಬೇಕಾಗಿದೆ. ಎಲ್ಲ ಪರಿಸರ ಪ್ರೇಮಿಗಳು ಮತ್ತೆ ಸಾರ್ವಜನಿಕರು ಈ ಜಾಗವನ್ನು ಉಳಿಸಿದ್ರೆ ಮುಂದೆ ಬರುವಂಥ ಪೀಳಿಗೆಗೆ ನಾವು ತೋರಿಸೋವಂಥ ವಾತಾವರಣ. ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಈ ಜಾಗ ಉಳಿಸೋದಕ್ಕೆ ಪ್ರಯತ್ನ ಪಡೋಣ ಅಂತೇಳಿ ಆಶಿಸ್ತಾ ಇದ್ದೇನೆ. ನಾಗರಾಜ್ ಬೇದ್ರೆ, ಚಿತ್ರದುರ್ಗ.